ತೂಕ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ತೂಕದಲ್ಲಿ ಪರ್ಫೆಕ್ಟ್ ಆಗಿ ತೂಕ ಮಾಡಬೇಕು. ಅವರು ರೈತರು ಮನೆಯಲ್ಲಿ ತೂಕ ಮಾಡ್ಕೊಂಡೆ ತಂದಿರ್ತಾರೆ, ಹಂಗೆ ಏನು ಬಂದಿರಲ್ಲ. 51.5 kg ತಗೋಬೇಡಿ, ಅರ್ಧ kg ತಗೋಬಾರ್ದು. ಒಂದು ವೇಳೆ ಹೆಚ್ಚಿಗೆ ಆಕೆ ಬಂದುತ್ತ ರೈತ ಹೋಗು ಬದುಕಿ ಅಂತ ಬಿಟ್ಟ ಅನ್ನಿ, ಅದು ನಿಮ್ಮಿಷ್ಟ, ನಿಮ್ಮ ಅವರ ಸಂಬಂಧ, ನಾವು ಹೆಚ್ಚಿಗೆ ಹೇಳಕ್ಕಿಲ್ಲ. ಆದ್ರೆ ಕಾನೂನು ಏನ್ ಹೇಳುತ್ತೆ, 51 kg ಮೇಲೆ ಕೊಡಂಗಿಲ್ಲ ಅಂತ ಹೇಳುತ್ತೆ. ಯಾವ್ದು 2 ಚೀಲವಲ್ಲಪ್ಪ, 1 ಕ್ವಿಂಟಾಲ್ಗೆ 1 kg ಅಲ್ಲ. ರೈತರಿಗೆ ಕೇಳೋ, ರೈತರಿಗೆ 2 ಚೀಲ ತೂಕ ಮಾಡೋದು, 2 ಸಾರಿ 51 kg ಅಂತೆ 2 ಸಾರಿ ತೂಕ ಮಾಡ್ತಾರೆ. ಆವಾಗ 51 ಕ್ವಿಂಟಾಲ್ಗೆ 50.5 kg ತೂಕಬೇಕು ಫಸ್ಟ್. 1 ಕ್ವಿಂಟಾಲಿಗೆ ನಾನು ಹೇಳ್ತಾ ಇರೋದು ಇದು ಏನು ಹೌದ್ರಿ, ಆತ 50 kgಗೆ 1 ಕ್ವಿಂಟಾಲ್ 1 kg ಕೊಡ್ಬೇಕು. ಏನ ಇಲ್ಲ, ಯಾರು ಸ್ವಲ್ಪ ಇರ್ರಿ, ಯಾರು ಯಾರು ಯಾಕಪ್ಪ ತಡಿ ಸುಮ್ಮನೆ ಯಾಕಪ್ಪ, ಯಾರು ನಿಮ್ಗೆ ಎಲ್ಲೈತಿ ಸರ್ಕಾರ ಕಾನೂನು? ಮಾಸ್ಕ್ ತಗೋಬೇಕು ಕಡ್ರಿಯಾ, ನಾನು ಕೇಳಕ್ಕಿರ್ಲಿಲ್ವಾ? ಮಾಸ್ಕ್ ತಗೋಬೇಕು ಅಂತ ನಿನಗೆ ರೂಲ್ಸ್ ಇದ್ರು ಕೊಡಿಲಿ, ಸರ್ಕಾರ ತಗೋಬೇಕು ಅಂತ ರೂಲ್ ಮಾಡಿದ್ರು. ಹುಲಾರ ಹೊಡಿಬೇಡ, ಇದ್ರೆ ಕೊಡು, ಇಲ್ಲ ಅಂದ್ರೆ ಸರ್ಕಾರ ಏನು ಕಾನೂನು ಹೇಳಿದೆ ಆಗ್ತಾವ. ಮಾಸ್ಕ್ ನಾರ ತಗೋ, ಬೆಂಕಿನಾರ ಇಟ್ಟಿಗೆ, ಏನ್ ಮಾತಾಡ್ತಾ ಇದ್ದೀನಿ? ಅದೆಲ್ಲ ಇಲ್ಲ. ಏನು ಕಾನೂನು ಬದ್ಧವಾಗಿ ಸರ್ಕಾರ ಕಳಿಸಿದೆ ಅದು ತಗೋಬೇಕು. ನೀನು 1 ಮೂಟೆ 50 kg ಬರ್ತದೆ, 50.5 kg ತೂಕ ಮಾಡ್ಕೋಬೇಕಲ್ಲ, ಇನ್ನೊಂದನ್ನು 51 ಅರ್ಧ ತೂಕ ಮಾಡ್ಕೋಬೇಕು. ಗೊತ್ತಾಯ್ತಾ? ಒಟ್ಟು 1 ಕ್ವಿಂಟಾಲ್ಗೆ 1 kg ತಗೋಬೇಕು. ಯಾಕೆಂದ್ರೆ 2 ಚೀಲದಿಂದ 1 kg 600 ಗ್ರಾಮ್ ಹೋಗ್ತವೆ. ಇರ್ಲಿ, ರೈತ 400 ಗ್ರಾಮ್ 51 kg ಅಂತ ಸರ್ಕಾರ ಹೇಳಿಕೆ ತಗೋಬೇಕು. ಅದರಲ್ಲೇ ಮಾಸ್ಟರ್ ಮಾಡ್ಕೇಳಿ, ಮಾಸ್ಟರ್ 51 kg ತಗೋಬೇಕು 1 ಕ್ವಿಂಟಾಲ್ಗೆ. 1 ಕ್ವಿಂಟಾಲ್ ರಾಗಿಯನ್ನ ತೂಕ ಮಾಡೋದಕ್ಕೆ ಸರ್ಕಾರ ಏನ್ ಕೊಡುತ್ತೋ ಅಮಾಲ್ರಿಗೆ ಅದು ನಮಗೆ ಗೊತ್ತಿಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಅವ್ರಿಗೆ 4 ರೂಪಾಯಿ ಏನೋ ಕೊಡ್ತಾರೆ ಅಂತ ಇವರೇ ಹೇಳಿದ್ರು. ಆದ್ರೆ ಮಾನವೀಯತೆ ದೃಷ್ಟಿಯಿಂದ ಅಮಾಲ್ರಿಗೆ 10 ರೂಪಾಯಿಯನ್ನ 100 ಜನ ಅಮಾಲ್ರಿಲ್ಲಿದ್ದೀವಿ, ನಮಗೂ ನಿಮ್ದು ನಾನು ಕೇಳ್ತಾ ಇಲ್ಲ, ಇರೋ ಸ್ವಲ್ಪ ಅಮಾಲ್ರದ್ದು ಕೇಳ್ತಾ ಇರೋದು. 10 ರೂಪಾಯಿಯನ್ನ ಕೊಡಿ ಅಂತೇಳಿ ನಾವು ಕೊಡ್ತೀವಿ ಅಂತೇಳಿ ರೈತರು ಒಪ್ಕೊಂಡಿದ್ದಾರೆ. ಅವತ್ತು ಒಪ್ಕೊಂಡ್ರು ರೈತರು, ನಾನಲ್ಲ ಹೇಳಿದ್ದದು. ರೈತರೇ ಹಣ ಬೇಕಾ ಬಿಟ್ಟಿ ಕೇಳ್ತಾರೆ ಅಂತ ಅಂದ್ರು. ಬೇಕಾ ಬಿಟ್ಟಿಲ್ಲ, ನಿಮಗೆ ಎಷ್ಟು ಕೊಡಕ್ಕಾಗುತ್ತೆ ಅಂದ್ರು. 10 ರೂಪಾಯಿ ಕೊಡ್ತೀವಣ್ಣ ನಾವು ಅಂತ ಹೇಳಿ ಇವರೆಲ್ಲ ರೈತ ಸಂಘದವರು ಎಲ್ಲ ಮುಖಂಡರುಗಳು ಇದ್ರು, ನೀವೆಲ್ಲ ಇದ್ರು. 10 ರೂಪಾಯಿ ತೀರ್ಮಾನ, 10 ರೂಪಾಯಿ 1 ಕ್ವಿಂಟಾಲ್. ಇವರೇ ಒಪ್ಕೊಂಡು, ನಾನು ಒಪ್ಕೊಳ್ಳಿಲ್ಲ. ನಾನು ಸರ್ಕಾರದ ಆಮೇಲೆ ಟ್ರಾನ್ಸ್ಪೋರ್ಟ್ ಕಾಂಟ್ರಾಕ್ಟರ್ ಕರೆಸ್ತೆ, ಅವನೇ ಇವ್ರಿಗೆ ಏನಿದ್ರು ಕೊಟ್ಟು ತೂಕ ಮಾಡಿಸ್ಬೇಕು. ಇವ್ನಿಗೆ 25 ಕೊಡ್ಲಿ, ಅವ್ನು ನಮಗೆ ಗೊತ್ತಿಲ್ಲ, ಅವನೇನ್ ಟೆಂಡರ್ ಹಾಕೊಂಡವ್ರು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಮ್ಮ ರೈತರದ್ದು ಇದೆಯಲ್ಲ, ಇಲ್ಲಣ್ಣ ನಾವು 10 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಹೇಳ್ಬಿಟ್ರು. ಅವತ್ತು ಏನ ರೈತರು ಕೊಟ್ರೆ, ಪ್ರೀತಿಯಿಂದ ಕೊಟ್ರೆ ಈಸ್ಕಳಿ ಅಂತ ನಾವು ಹೇಳೋಗಿದ್ವಿ. ಅಮಾಲ್ರು ಪ್ರಶ್ನೆ ಅವತ್ತು ಬಂದಿರಲಿಲ್ಲ. ಅಮಾಲ್ರು ಅವತ್ತು ಯಾರೋ ಬಂದು ನಮಗೆ ಅವನು ಎಷ್ಟು ಕೊಡ್ತಾನೆ, ಅವನು ಎಷ್ಟು ಬಿಡ್ತಾನೆ, ಇಲ್ಲಿಂದ ತೂಕ ಮಾಡೋದು ಅವಂದೇ, ತೂಕ ಮಾಡಿ ತಗೊಂಡೋಗಿ ವೇರ್ ಹೌಸ್ಗೆ ಹಾಕೋದು ಅವಂದೇ, ಇಲ್ಲಿಂದ ಅನ್ಲೋಡ್ ಮಾಡಿ, ಇಲ್ಲಿಂದ ಲೋಡ್ ಮಾಡ್ಕೊಂಡು ಅನ್ಲೋಡ್ ಮಾಡೋದು ಅವಂದೇ. ಇದಕ್ಕೆಲ್ಲ ಅವನಿಗೆ ಟೆಂಡರ್ ತಗತಾನೆ, ಅವ್ನು ಲಕ್ಷಾಂತರ ರೂಪಾಯಿ ತಗತಾನೆ. ಏನ್ ಬಿಟ್ಟಿ ಮನೆ ಮಾಡಲ್ಲ ಅವನು ಕಾಂಟ್ರಾಕ್ಟ್, ಬಿಟ್ಟಿ ಮಾಡ್ತಾ ಇಲ್ಲ ಅವನು ಕಾಂಟ್ರಾಕ್ಟರ್. ಯಾರು ಟ್ರಾನ್ಸ್ಪೋರ್ಟ್ ಕಾಂಟ್ರಾಕ್ಟ್ ತಗೊಂಡಿದ್ದಾನೆ ಅವನು ಬಿಟ್ಟಿ ಮಾಡಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು, ರೈತರು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಇದನ್ನ. ಯಾಕೆ ರೈತರು ಹೊಟ್ಟೆ ಮೇಲೆ ಹೊಡಿತೀರಿ? ಸರ್ಕಾರ ಏನು ಕೊಡದಲ್ಲನೆ ರೈತರದಯ್ಯಪ್ಪ ತೂಕ ಮಾಡಿ ತಗೊಂಬಂದು ವೇರ್ ಹೌಸ್ಗೆ ಹಾಕೋದು ಅಂತ ಹೇಳಿದ್ರೆ ಅವ್ರು ಎಷ್ಟೆಷ್ಟನಾರಾಗ್ಲಿ ಕೊಟ್ಟು ತಗೊಂಡೋಗಿ ವೇರ್ ಹೌಸ್ಗೆ ಹಾಕರು. ಆದ್ರೆ ಸರ್ಕಾರ ಇದಕ್ಕೆ ದುಡ್ಡು ಕೊಡ್ತಾ ಇದೆ. ಅವನ್ ಎಷ್ಟು ಟೆಂಡರ್ ಹಾಕೊಂಡೋದು ನಮ್ಮಿ ಬೇಡ, ಅವನ್ ಪುಕ್ಕಟ್ಟೆ ಮಾಡ್ಲಿ.
ಆದ್ರೆ ರೈತರು ಕನಿಕರ ಪಟ್ಟು 10 ರೂಪಾಯಿ ಕೊಡ್ತಾರೆ ಅನ್ನೋದನ್ನ ನೀವು ಮರೆತು ನಾವು ಅಮಾಲ್ರ ಜಾಸ್ತಿ ಇದೀವಿ, ನಮ್ಗೆ 70 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ ಅಂತ ಕೇಳಿದ್ರೆ ಯಾರಾದ್ರೂ ಮೆಚ್ಚಕ್ಕಾಗತ್ತಾ ಈ ಮಾತನ್ನ? ನೀವು ಅವನ ಹತ್ರ ಜಾಸ್ತಿ ಮಾಡ್ಕೊಳ್ಳಿ, ಯಾರು ಟ್ರಾನ್ಸ್ಪೋರ್ಟ್ ತಂದಾನೆ ಅವನ ಹತ್ರ ಮಾಡ್ಕೊಳ್ಳಿ. ರೈತರ ಪ್ರೀತಿಯಿಂದ 10 ರೂಪಾಯಿ ಕೊಟ್ಮೇಲೆ ಯಾಕೆ ರೈತರನ್ನ ಮತ್ತೆ ಪೀಡಿಸ್ತೀರಿ? ಎಲ್ಲ ಅಲ್ಲೊಬ್ಬನ ಯಾವನ್ನ ಏಜೆಂಟ್ ಬಿಟ್ಕೊಂಡು ಜೇಸಿಪುರದಲ್ಲಿ